ಶ್ರೀವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ ಜಗಕತಿಪಾವನನೆ ಸನಕಾದಿ ಸಜ್ಜನನಿ ಕರದಾತಾರ ರಾವಣಾಸುರಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವುದಾನತ ಜನವಗದುಗಿನ ವೀರನಾರಾಯಣ ಕಾವುದಾನತ ಜನವಗದುಗಿನ ವೀರನಾರಾಯಣ ಅರಸುಗಳಿಗಿದು ವೀರ ದ್ವಿಜರಿಗೆ ಪರಮ ವೇದದ ಸಾರ ಅರಸುಗಳಿಗಿದು ವೀರ ದ್ವಿಜರಿಗೆ ಪರಮ ವೇದದ ಸಾರ ಯೋಗೀಶ್ವರರ ತತ್ವ ವಿಚಾರ ಮಂತ್ರಿ ಜನಕ್ಕೆ ಬುದ್ಧಿಗುಣ ವಿರಹಿಗಳ ಶೃಂಗಾರ ವಿದ್ಯಾ ಪರಿಣಿತರ ಅಲಂಕಾರ ಕಾವ್ಯಕ್ಕೆ ಗುರುವೆನಲು ರಚಿಸಿದ ಕುಮಾರವ್ಯಾಸ ಭಾರತವ ಕುಮಾರವ್ಯಾಸ ಭಾರತವ ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿರೆ ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಅಗ್ರಗಣ್ಯರಾಗಿರತಕ್ಕಂಥ ಕವಿವರ್ಯರಲ್ಲಿ ಮಹಾಕವಿ ಕುಮಾರವ್ಯಾಸ ಅತ್ಯಗ್ರಗಣ್ಯ. ಸುಮಾರು 15ನೇ ಶತಮಾನದಲ್ಲಿ ಬಾಳಿದ್ದಿರತಕ್ಕಂಥ ಈ ಮಹಾಕವಿ ಭಾಮಿನಿ ಷಟ್ಪದಿಯಲ್ಲಿ ನಡುಗನ್ನಡದಲ್ಲಿ 10 ಪರ್ವಗಳುಳ್ಳ ಒಂದು ಮಹಾಕಾವ್ಯವನ್ನು ರಚನೆ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಅದೇ ಕುಮಾರವ್ಯಾಸ ಭಾರತ. ಕರ್ನಾಟಕ ಭಾರತ ಕಥಾಮಂಜರಿ ಅನ್ನತಕ್ಕಂಥ ಹೆಸರಿನಿಂದ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಈ ಮಹಾಕಾವ್ಯ 10 ಪರ್ವಗಳನ್ನು ಹೊಂದಿರತಕ್ಕಂಥದ್ದು. ಆದಿಪರ್ವ, ಸಭಾಪರ್ವ, ಅರಣ್ಯ ಪರ್ವ, ವಿರಾಟ ಪರ್ವ, ಉದ್ಯೋಗ ಪರ್ವ, ಭೀಷ್ಮ ಪರ್ವ, ದ್ರೋಣ ಪರ್ವ, ಕರ್ಣಪರ್ವ, ಶಲ್ಯ ಪರ್ವ ಹಾಗೂ ಗದಾಪರ್ವ. ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎನಿಸಿಕೊಂಡಿರತಕ್ಕಂಥ ಕುಮಾರವ್ಯಾಸ ಪ್ರತಿ ಪರ್ವಗಳನ್ನು ಸಂಧಿಯನ್ನೊಳಗೊಂಡಂತೆ ರಚನೆ ಮಾಡಿರ್ತಕ್ಕಂಥದ್ದು ನಮಗೆ ಗೊತ್ತಿರತಕ್ಕಂಥ ವಿಚಾರ. ಅನೇಕ ಸಂಧಿಗಳು ಸೇರಿದರೆ ಒಂದು ಪರ್ವ, ಅನೇಕ ಭಾಮಿನಿ ಷಟ್ಪದಿಗಳು ಸೇರಿದರೆ ಒಂದು ಸಂಧಿ. ಆದಿಪರ್ವ 20 ಸಂಧಿಗಳು, ಸಭಾಪರ್ವ 16 ಸಂಧಿಗಳು, ಅರಣ್ಯ ಪರ್ವ 23 ಸಂಧಿಗಳು, ವಿರಾಟ ಪರ್ವ 10 ಸಂಧಿಗಳು, ಉದ್ಯೋಗ ಪರ್ವ 11 ಸಂಧಿಗಳು, ಭೀಷ್ಮ ಪರ್ವ 10 ಸಂಧಿಗಳು, ದ್ರೋಣ ಪರ್ವ 16 ಸಂಧಿಗಳು, ಕರ್ಣಪರ್ವ 27 ಸಂಧಿಗಳು, ಶಲ್ಯ ಪರ್ವ 3 ಸಂಧಿಗಳು, ಗದಾಪರ್ವ 8 ಸಂಧಿಗಳು. ಪ್ರತಿ ಸಂಧಿಗೂ ಕೂಡ ಆ ಇಡೀ ಸಂಧಿಯ ಸಾರಾಂಶವನ್ನು ಒಳಗೊಂಡಂತೆ ಒಂದು ಸೂಚನೆಯನ್ನು ಕೊಡ್ತಾ ಹೋಗ್ತಾನೆ ಕುಮಾರವ್ಯಾಸ. 3 ಸಾಲಿನ ಷಟ್ಪದಿ. ಆ ಸೂಚನಾರ್ಥವನ್ನು, ಪ್ರತಿ ಸಂಧಿಯ ಸೂಚನಾರ್ಥವನ್ನು ನಾನು ಪ್ರಸ್ತುತಿಪಡಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಇದಕ್ಕೆ ಮುಖ್ಯವಾದ ಕಾರಣ, ಶಕ್ತಿ ಎಲ್ಲವೂ ಕೂಡ ನನ್ನ ಪರಮಪೂಜ್ಯರಾಗಿರ್ತಕ್ಕಂಥ ತಂದೆ ತಾಯಿಗಳು ಮತ್ತು ಗುರುಗಳು ಇವರ ಆಶೀರ್ವಾದದಿಂದ ನಾನು ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಅನ್ನತಕ್ಕಂಥ ಸುಮಾರು 145 ಆಡಿಯೋ ಸಂಚಿಕೆಗಳನ್ನು ಒಳಗೊಂಡಿರತಕ್ಕಂಥ ಒಂದು ಸರಣಿಯನ್ನು ಕೇಳುಗರ ಮುಂದೆ ಪ್ರಸ್ತುತಪಡಿಸಬೇಕಂತಕ್ಕಂಥ ಒಂದು ಪ್ರಯತ್ನವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶವನ್ನು ಶ್ರೀಹರಿ ಪ್ರೇರಣೆಯಿಂದ
ಮಾಡಲಿಕ್ಕೆ ಹೊರಟಿದ್ದೀನಿ. ತಾವೆಲ್ಲರೂ ಕೂಡ ಇದನ್ನು ಆಲಿಸಿ ಇದರಲ್ಲಿ ವ್ಯತ್ಯಾಸಗಳೇನಾಗಿದ್ದರೂ ಕೂಡ ತಿದ್ದಬೇಕು ಅಂತ ತಮ್ಮನ್ನು ನಾನು ಕೇಳ್ತಾ, ಈ ಒಂದು ಆಡಿಯೋ ಸರಣಿಗೆ ಈ ಸರಣಿಯ ಮೂಲಕ ಪೀಠಿಕೆಯನ್ನು ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಿ. ತಾವೆಲ್ಲರೂ ಕೂಡ ಆಶೀರ್ವಾದವನ್ನು ಮಾಡಬೇಕು ಅಂತಕ್ಕಂಥ ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೀನಿ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.